ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಚಲನೆ, ವಿಜ್ಞಾನ ವಿಷಯದ ಚಲನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ವೇಗೋತ್ಕರ್ಷ ಅಂದ್ರೇನು ಮತ್ತು ಚಲನೆಯನ್ನು ನಕ್ಷೆ ರೂಪದಲ್ಲಿ, ಸರಳ ರೇಖಾಚಲನೆಯನ್ನು ನಕ್ಷೆ ರೂಪದಲ್ಲಿ ಯಾವ ರೀತಿ ಪ್ರತಿನಿಧಿಸ್ಬೋದು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ದಿನ ನಾವು ವೇಗ ಕಾಲ ನಕ್ಷೆ, ನಾವು ಕಳೆದ ತರಗತಿಯಲ್ಲಿ ದೂರ ಕಾಲ ನಕ್ಷೆ, ಹೌದಾ, ದೂರ ಮತ್ತು ಕಾಲವನ್ನು ನಕ್ಷೆನಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಈ ದಿನ ನಾವು ವೇಗ ಮತ್ತು ಕಾಲವನ್ನು ನಕ್ಷೆಯಲ್ಲಿ ಯಾವ ರೀತಿ ಪ್ರತಿನಿಧಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇರತಕ್ಕಂಥ ಕಾಯದ ವೇಗ ಕಾಲದೊಂದಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನಕ್ಷೆ ಮೂಲಕ ಪ್ರತಿನಿಧಿಸ್ಬೋದು. ಸೊ ಈ ಒಂದು ನಕ್ಷೆನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ಮತ್ತು ದೂರವನ್ನು ವೈ ಅಕ್ಷದಲ್ಲಿ ತಗೊಳ್ತೀವಿ. ಸರಿ, ವೇಗವನ್ನು ವೈ ಅಕ್ಷದಲ್ಲಿ ತಗೊಳ್ತೀವಿ. ಸೊ ಇದು ನಮ್ಮ ಒಂದು ನಕ್ಷೆ ನೋಡಿ ಇಲ್ಲಿ. ಸೊ ಇಲ್ಲಿ ಏನು ತೊಗೊಳ್ತೀವಿ ನಾವು? ಕಾಲ ತೊಗೊಳ್ತೀವಿ, ಹೌದಾ. ಸೊ ಇದು ಕಾಲ. ಇದು ಕರೆಕ್ಟಾಗಿ ಒಂದೊಂದು ಯೂನಿಟ್ ತೊಗೊಳ್ಳಿ, ಒಂದೊಂದು ಸೆಂಟಿಮೀಟರ್ ದೂರ ತೊಗೊಳ್ಳಿ, ಅದು ಕಾಲ ಆಗುತ್ತೆ. ಸೊ ಇಲ್ಲಿ ನಾವು ಕಾಲ ತೊಗೋಬೇಕಾದ್ರೆ ಏನು ತೊಗೊಳ್ತೀವಿ? ಇಲ್ಲ ಪರ್ ಸೆಕೆಂಡಲ್ಲಿ ಅಂತೇಳಿದರೆ 1 ಸೆಕೆಂಡಲ್ಲಿ, 2 ಸೆಕೆಂಡಲ್ಲಿ, 3 ಸೆಕೆಂಡಲ್ಲಿ, 4 ಸೆಕೆಂಡಲ್ಲಿ, 5 ಸೆಕೆಂಡ್. ನೆಕ್ಸ್ಟು ಇದು ವೇಗ, ಹೌದಾ. ಸೊ ಇದು ಕಾಲವನ್ನು ನೀವು ಇದನ್ನು ಗಂಟೆನಲ್ಲಿ ತಗೋಬೋದು. ಇದನ್ನು 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ಅಂತ ತಗೊಳ್ಳಿ. ಸೊ ಅದೇ ರೀತಿ ವೇಗ ಅದು ಎಷ್ಟು ಕಿಲೋಮೀಟರ್ ಪ್ರತಿ ಗಂಟೆಗೆ ಇಲ್ಲಿ ಅದು ಚಲಿಸ್ತಾ ಇದೆ ಅನ್ನೋದನ್ನು ಈ ರೀತಿ ನೋಡಿ. ಮೊದಲು ಇದನ್ನು ಹತ್ತ ತಗೊಳ್ತೀವಿ. 1 ಯೂನಿಟ್ ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ ನಮ್ಮ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಅಕ್ಷ 1 ಮೂಲಮಾನ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಸೊ ಇದರಲ್ಲಿ ವೈ ಅಕ್ಷದಲ್ಲಿ 1 ಮೂಲಮಾನ ಈಸ್ ಈಕ್ವಲ್ ಟು, ಸರಿ, ಇಲ್ಲಿ 10 ಮೂಲಮಾನ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತೊಗೊಳ್ತೀವಿ. ಹತ್ತಕ್ಕೆ ತಗೊಳ್ಳಿ. ಸೊ ಇದು 10, 20, 30, 40, 50. ಸೊ ಇದೇನಿದು ವೇಗ, ಅಲ್ವಾ. ಸೊ ಇದೇನು ಅಂತಂದರೆ ಕಾಲ. ಇದನ್ನು ನಾನು ಗಂಟೆನಲ್ಲಿ ತಗೊಂಡಿದ್ದೀನಿ. ಅಂದರೆ ಈ ಒಂದು ವೇಗ ಕಾಲ ನಕ್ಷೆಯಲ್ಲಿ ನಾನು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ, ಸೊ ಇದು ಎಕ್ಸ್ ಅಕ್ಷ, ಅಲ್ವಾ, ವೇಗವನ್ನು ವೈ ಅಕ್ಷದಲ್ಲಿ ತಗೊಂಡಿದ್ದೀನಿ. ಇದು ವೈ ಅಕ್ಷ. ಈಗ ನಮಗೆ ಯಾವುದೇ ಒಂದು ಕಾಯ ಏಕರೂಪ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿದೆ. ಒಂದು ಕಾಯ ಏಕರೂಪ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಹೇಳ್ಬೋದು. ಅಂದರೆ 1ನೇ ಗಂಟೆನಲ್ಲಿ, ಹೌದಾ, 1ನೇ ಗಂಟೆನಲ್ಲಿ ಅದರ ವೇಗ 40 ಕಿಲೋಮೀಟರ್ ಪರ್ ಅವರ್ ಇದೆ. 2ನೇ ಗಂಟೆನಲ್ಲಿ ಅದರ ವೇಗ ಅವಾಗಲೂ ಕೂಡ ಏಕರೂಪ ವೇಗದಲ್ಲಿ ಚಲಿಸ್ತಾ ಇದೆ, ಅಂದರೆ 40 ಕಿಲೋಮೀಟರ್ ಪರ್ ಅವರ್ ಇದೆ. 3ನೇ ಗಂಟೆನಲ್ಲೂ ಕೂಡ ಅದು 40 ಕಿಲೋಮೀಟರ್ ಪರ್ ಅವರ್ ಇದೆ. 4ನೇ ಗಂಟೆನಲ್ಲೂ ಕೂಡ ಅದು 40 ಕಿಲೋಮೀಟರ್ ಪರ್ ಅವರ್ ಇದೆ ಅಂತ ಹೇಳ್ತೀವಿ. ಸೊ ಆಗ ನಮಗೆ ಇಲ್ಲಿ ನಕ್ಷೆ ಯಾವ ಥರ ಬರುತ್ತೆ ಅಂದರೆ, ಒಂದು ಸರಳ ರೇಖಾ ನಕ್ಷೆ ಬರುತ್ತೆ. ಸೊ ನಕ್ಷೆ ಯಾವ ಥರ ಬರುತ್ತೆ? ಸರಳ ರೇಖಾ ನಕ್ಷೆ ಬರುತ್ತೆ. ಅಂದರೆ ಇಲ್ಲಿ ಕಾಯದ ವೇಗ ಕಾಲದೊಂದಿಗೆ ಏನಾಗೋದಿಲ್ಲ, ಇದು ಬದಲಾವಣೆ ಆಗೋದಿಲ್ಲ. ಇಲ್ಲಿ ವೇಗ ಕಾಲ ನಕ್ಷೆಯ ಎತ್ತರ ಕಾಲದೊಂದಿಗೆ ಬದಲಾವಣೆ ಆಗೋದಿಲ್ಲ. ನೋಡಿ, ಪ್ರತಿ ಇದರಲ್ಲೂ ಕೂಡ ಇದು ಒಂದೇ ಇರುತ್ತೆ, ಅಲ್ವಾ. ಪ್ರತಿ ಗಂಟೆನಲ್ಲೂ ಕೂಡ ಅದರ ವೇಗ ಎಷ್ಟಿರುತ್ತೆ ಅಂದರೆ ಸೇಮ್ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಅಂದರೆ ಏಕರೂಪದ ವೇಗದಲ್ಲಿ ಚಲಿಸ್ತಾ ಇರತಕ್ಕಂಥ ಒಂದು ಮೋಟಾರು ವಾಹನದ ಚಲನೆಯನ್ನು ಈ ನಕ್ಷೆ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಸೂಚಿಸುತ್ತೆ. ಸೊ ಇವಾಗ ಏಕರೂಪ ವೇಗದಲ್ಲಿ ಚಲಿಸ್ತಾ ಇರತಕ್ಕಂಥ ಕಾಯದ ವೇಗ ಮತ್ತು ಕಾಲಗಳ ಗುಣಲಬ್ಧ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಸ್ಥಾನಪಲ್ಲಟವನ್ನು ಸೂಚಿಸುತ್ತೆ. ಸೊ ನಮಗೆ ಗೊತ್ತಿದೆ, ಸ್ಥಾನಪಲ್ಲಟ ಈಸ್ ಈಕ್ವಲ್ ಟು ವೇಗ ಇಂಟು ಕಾಲ.
ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವೇಗ ಕಾಲದ ನಕ್ಷೆಯಲ್ಲಿ ಇಲ್ಲಿ ಎಕ್ಸ್ ಅಕ್ಷವನ್ನು ಒಳಗೊಂಡಿರ್ತಕ್ಕಂಥ ನೋಡಿ ಸ್ಥಾನಪಲ್ಲಟ ಅಂದರೆ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸಪೋಸ್ ಇಲ್ಲಿ ಒಂದು 2ನೇ ಗಂಟೆನಲ್ಲಿ ಕಾಯದ ವೇಗ ಎಷ್ಟಿದೆ ನೋಡ್ಕೊಳ್ಳಿ, ಹೌದಾ? ಸೊ ಅದನ್ನು ನಾನು ಎ ಅಂತ ತಗೊಳ್ತೀನಿ. 3ನೇ ಗಂಟೆ 5ನೇ ಗಂಟೆನಲ್ಲಿ ಕಾಯದ ವೇಗ ಎಷ್ಟಿದೆ ಅಂತ ತಗೊಳ್ಳಿ, ಸೊ ಅದನ್ನು ಡಿ ಅಂತ ತಗೊಳ್ತೀನಿ. ಸೊ ಈಗ ನಾನು ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಈ ರೇಖೆಗಳನ್ನು ಎಳಿತಾ ಇದ್ದೀನಿ. ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ರೇಖೆಗಳನ್ನು ಎಳಿತೀನಿ. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಎತ್ತರ ಚೇಂಜ್ ಆಗೋದಿಲ್ಲ, ಕಾಯ ಏಕರೂಪ ವೇಗದಲ್ಲಿ ಚಲಿಸ್ತಾ ಇರೋದ್ರಿಂದ ಎತ್ತರ ಏನು ಚೇಂಜ್ ಆಗೋದಿಲ್ಲ. ಸೊ ಇದನ್ನು ನಾನು T1 ಅಂತ ತಗೊಳ್ತೀನಿ, ಇದನ್ನು T2 ಅಂತ ತಗೊಳ್ತೀನಿ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ T1 ಮತ್ತು T2 ಹೌದಾ, ಈ ಕಾಲಗಳ ನಡುವೆ ಮೋಟಾರು ವಾಹನ ಚಲಿಸಿರ್ತಕ್ಕಂಥ ದೂರವನ್ನು ಕಂಡುಹಿಡಲಿಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ನಕ್ಷೆಯ ಮೇಲೆ ಇರ್ತಕ್ಕಂಥ T1 ಮತ್ತು T2 ಕಾಲಗಳಿಗೆ ಅನುಗುಣವಾಗಿ ನಾನು 2 ಲಂಬಗಳನ್ನು ಎ ಮತ್ತು ಬಿ ಇಂದ ಎಳಿತಾ ಇದ್ದೀನಿ. ಸೊ ಇಲ್ಲಿ ಇದನ್ನು ನಾನು ಸಿ ಅಂತ ಕಟ್ಕೊಳ್ತೀನಿ, ಈ ಪಾಯಿಂಟನ್ನು ಇದನ್ನು ಡಿ ಅಂತ ಕಟ್ಕೊಳ್ತೀನಿ. ಸೊ ಇವಾಗ ಮೋಟಾರ್ ವಾಹನ T2 ಮೈನಸ್ T2 ಕಾಲದಲ್ಲಿ ಹೌದಾ, ಅಂದರೆ ಇಲ್ಲಿಂದ ಇಲ್ಲಿ ಇದು T1 ಇದು T2 ಆದರೆ T2 ಮೈನಸ್ T1 ಕಾಲದಲ್ಲಿ ಅದು ಚಲಿಸಿರ್ತಕ್ಕಂಥ ದೂರವನ್ನು ನಾವು ಈ ರೀತಿ ವ್ಯಕ್ತಪಡಿಸ್ತೇವೆ. ಸೊ ಚಲಿಸಿದ ದೂರ ಎಸ್ ಈಕ್ವಲ್ಸ್ ಹೌದಾ, ಅದು ವಾಹನ ಎಷ್ಟು ದೂರ ಚಲಿಸ್ತು ಅಂದರೆ ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಸಿ ಇಂಟು ಹೌದಾ ಸಿ ಡಿ ಆಗುತ್ತೆ, ಎ ಸಿ ಇಂಟು ಸಿ ಡಿ. ಸೊ ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ ಆಗುತ್ತೆ, ಹೌದಾ? ಸೊ ಈಗ ಎ ಸಿ ಎಷ್ಟಿದೆ ಅಂತ ಹೇಳಿದರೆ ಇದು ಕಾನ್ಸ್ಟೆಂಟ್ ಇದೆ. ಎ ಸಿ ಅಂದರೆ ಇದು ಪ್ರತಿ ಕಾಲದೊಂದಿಗೆ ವೇಗ ಬದಲಾವಣೆ ಆಗೋದಿಲ್ಲ. ಸೊ ಇದು 40 km/h ಇದೆ ಎ ಸಿ. ಸೊ ಇದು 40 km/h ಇಂಟು ಸಿ ಡಿ ಎಷ್ಟಿದೆ ಅಂತ ಹೇಳಿದರೆ ಅದು T2 ಮೈನಸ್ T1 ಆಗುತ್ತೆ, ಇಂಟು T2 ಮೈನಸ್ T1 ಕಾಲ. ಸೊ ಇದರಲ್ಲಿ ಕಳ್ಕೊಂಡಾಗ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಕಾಲ ಆಗುತ್ತೆ. ಸೊ ಇದು ಏನಾಗಿ ನಮ್ಗೆ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಇದು ಎ ಬಿ ಸಿ ಡಿ ವಿಸ್ತೀರ್ಣ, ಎ ಬಿ ಸಿ ಡಿ ವಿಸ್ತೀರ್ಣ. ಇದು ಉದ್ದ ಇಂಟು ಅಗಲ ಆಗಿರೋದ್ರಿಂದ ಅದು ಎ ಬಿ ಸಿ ಡಿ ಆಯತದ ವಿಸ್ತೀರ್ಣವನ್ನು ಸೂಚಿಸುತ್ತೆ. ಸೊ ಇದು ಎ ಬಿ ಸಿ ಡಿ ಆಯತ ಸಿಗುತ್ತೆ, ಈ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣವನ್ನು ಸೂಚಿಸುತ್ತೆ. ಸೊ ಇದು ಏನೋ ಏಕರೂಪ ವೇಗದೊಂದಿಗೆ ಚಲಿಸ್ತಾ ಇರ್ತಕ್ಕಂಥ ಒಂದು ಮೋಟಾರ್ ವಾಹನದ ವೇಗ ಕಾಲ ನಕ್ಷೆ. ಈಗ ನಾವು ಮುಂದೆ ಇವಾಗ ಮಕ್ಕಳೇ ಯಾವುದೇ ಒಂದು ಕಾಯ ಏಕರೂಪ ವೇಗೋತ್ಕರ್ಷದಿಂದ ಚಲಿಸ್ತಾ ಇದ್ದರೆ ಆಗ ನಮಗೆ ವೇಗ ಕಾಲ ನಕ್ಷೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. ಏನೋ ಏಕರೂಪ ವೇಗೋತ್ಕರ್ಷದಿಂದ ಚಲಿಸುತ್ತಿರುವ ವಾಹನದ ವೇಗ ಕಾಲ ನಕ್ಷೆ. ಏಕರೂಪದಿಂದ ಚಲಿಸ್ತಾ ಇರ್ತಕ್ಕಂಥ ವಾಹನದ ವೇಗ ಕಾಲ ನಕ್ಷೆ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ವೇಗೋತ್ಕರ್ಷ ಸಮಾನ ಅವಧಿಯಲ್ಲಿ ಸಮಾನವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಅದರ ನಾನು ಒಂದು ಕೋಷ್ಟಕ ಬರೆಯೋದಾದರೆ ಈ ಥರ ಇರುತ್ತೆ ನೋಡಿ. ಸೊ ಇಲ್ಲಿ ನಾನು ಮೊದಲನೇ ಕಾಲಮಲ್ಲಿ ಇದು ಕಾಲ ತಗೊಳ್ತೀನಿ, ನೆಕ್ಸ್ಟ್ ವೇಗ ತಗೊಳ್ತೀನಿ. ವೇಗ ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಅಲ್ಲಿ 0 ಇದ್ದಾಗ ಇದು ವೇಗ ಕೂಡ 0 ಇರುತ್ತೆ. ನಂತರ 5ನೇ ಸೆಕೆಂಡಲ್ಲಿ ಅದರ ವೇಗ ಹೌದಾ 2.5 ಇತ್ತು ಅಂತ ತಿಳ್ಕೊಳ್ಳಿ. 10ರಲ್ಲಿ
ಅದರ ವೇಗ 5 ಇತ್ತು ಅಂತ ತಿಳ್ಕೊಳ್ಳಿ. 15ರಲ್ಲಿ 7.5 ಇರುತ್ತೆ, 20ರಲ್ಲಿ 10 ಇರುತ್ತೆ. ಸೊ ಈ ರೀತಿ ಸಮಾನವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಅದರ ವೇಗ ಜಾಸ್ತಿ ಆಗ್ತಾ ಇದೆ ಅಂದರೆ, ಸೊ ಈ ಸಂದರ್ಭದಲ್ಲಿ ವಾಹನದ ಚಲನೆಯ ವೇಗಾಕಾರ ನಕ್ಷೆಯಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಅದು ಒಂದು ಸರಳ ರೇಖೆ ಆಗಿರುತ್ತೆ. ಸೊ ಇದೇ ರೀತಿ ನಾನು ಇದನ್ನು ಗ್ರಾಫ್ ಹಾಕಿದ್ದೆ, ಅದ ಏಕರೂಪ ವೇಗೋತ್ಕರ್ಷದಿಂದ ಚಲಿಸ್ತಾ ಇರ್ತಕ್ಕಂಥ ವಾಹನದ ಚಲನೆಯ ನಕ್ಷೆಯನ್ನು ನಾನು ಗ್ರಾಫ್ ಹಾಕಿದೆ. ಸೊ ಇಲ್ಲಿ ನಾನು ಕಾಲವನ್ನು ಎಕ್ಸ್ ಅಕ್ಷದಲ್ಲಿ ತಗೊಳ್ತಾ ಇದ್ದೀನಿ. ಸೊ 5, 10, 15, 20, 25. ಸೊ ಅದೇ ರೀತಿ ನಾನು ವೇಗವನ್ನು, ಸೊ ಇದು ಕಾಲ, ಹೌದಾ, ಸೊ ವೇಗವನ್ನು ವೈ ಅಕ್ಷದಲ್ಲಿ ತಗೊಳ್ತಾ ಇದ್ದೀನಿ. ಸೊ ವೇಗ ವೈ ಅಕ್ಷ ಅಂತಿದ್ದಾರೆ. ಸೊ ಇದರಲ್ಲಿ 10, 20, 30, 40, 50. ಇದು ವೇಗವನ್ನು ವೈ ಅಕ್ಷದಲ್ಲಿ ತಗೊಳ್ತಾರೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ನೋಡಿ, ಕಾಲ ಜಾಸ್ತಿ ಆದಾಗಲೆಲ್ಲ ವೇಗನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಈ ನಕ್ಷೆ ನಮಗೆ ಯಾವ ಥರ ಬರುತ್ತೆ ಅಂದರೆ ಒಂದು ಸರಳ ರೇಖಾ ನಕ್ಷೆ ಆಗಿರುತ್ತೆ. ಸೊ ಈ ಥರ ನಕ್ಷೆ ಬಂದಿರುತ್ತೆ. ಅಂದರೆ ನೋಡಿ, 5ನೇ ಸೆಕೆಂಡ್ನಲ್ಲಿ ಅದರ ವೇಗ 10 km/h ಇರುತ್ತೆ. 10ರಲ್ಲಿ ಹೋದಾಗ ಜಾಸ್ತಿ ಆಗುತ್ತೆ, 20 km/h ಆಗುತ್ತೆ. ಸೊ ಈ ಥರ ಹೋದಾಗ ನಮ್ಗೆ ಏನು ಬರುತ್ತೆ ಅಂತ ಹೇಳಿದರೆ ಈ ನಕ್ಷೆ ಸರಳ ರೇಖಾ ನಕ್ಷೆ ಬಂದ್ಬಿಡುತ್ತೆ ನೋಡಿ. ಸೊ ಈ ಥರ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ, ಒಂದು ಸರಳ ರೇಖಾ ನಕ್ಷೆ ಬರುತ್ತೆ. ಸೊ ಸಮಾನವಾಗಿರ್ತಕ್ಕಂಥ ಒಂದು ಕಾಲಾವಧಿಯಲ್ಲಿ ಅದರ ವೇಗ ಏನಾಗುತ್ತೆ ಅಂತ ಹೇಳಿದರೆ ಬದಲಾವಣೆ ಆಗುತ್ತೆ. ಅದರಿಂದ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ವಾಹನದ ಚಲನೆಯ ವೇಗಾಕಾರ ನಕ್ಷೆ ಏನಾಗಿರುತ್ತೆ ಅಂತ ಹೇಳಿದರೆ ಅದು ಸರಳ ರೇಖೆ ಆಗಿರುತ್ತೆ. ಸೊ ಇದರಲ್ಲಿ ವಾಹನ ಚಲಿಸಿರ್ತಕ್ಕಂಥ ದೂರವನ್ನು ಕೂಡ ನಾವು ಕಂಡುಹಿಡಿಯಬಹುದು, ಹೌದಾ. ಸೊ ಇಲ್ಲಿ ಯಾವುದೇ ಒಂದು ಕಾಲಾವಧಿಯಲ್ಲಿ, ಹೌದಾ, ಸೊ ಇಲ್ಲಿ ನೋಡಿ ಈ ಕಾಲಾವಧಿಯಲ್ಲಿ ಪರ್ಟಿಕ್ಯುಲರ್ ಟೈಮ್, ಸೊ ಇದನ್ನು T1 ಅಂತ ತಗೊಳ್ಳಿ, ಇದನ್ನು T2 ಅಂತ ತಗೊಳ್ಳಿ, ಹೌದಾ. ಸೊ ಇಲ್ಲಿ ನಾವು ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಈ ಸರಳ ರೇಖೆಗೆ ನಾನು ಸೇರಿಸಿದೆ. ಸೊ ಆಗ ನಮ್ಗೆ ಏನು ಬರುತ್ತೆ ಅಂತ ಹೇಳಿದರೆ ಇದನ್ನು, ಈ ಪಾಯಿಂಟನ್ನು ನೀವು ಎ ಅಂತ ತಗೊಳ್ಳಿ, ಹೌದಾ. ಸೊ ಇದನ್ನು ನೀವು ಬಿ ಅಂತ ತಗೊಳ್ಳಿ. ಸೊ ಅಲ್ಲಿ ಎ ಇಂದ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ಒಂದು ರೇಖೆಯಲ್ಲಿ, ಸೊ ಅದೇನಾಗಿರಲಿ ಅಂತ ಹೇಳಿದರೆ ಇ ಆಗಿರಲಿ ಅಂತ ತಿಳ್ಕೊಳ್ಳಿ, ಹೌದಾ. ಸೊ ಈಗ ನಮಗೆ ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸ್ತಾ ಇದ್ದರೆ ಅದು ಚಲಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ ಅಂದರೆ, ಯಾವುದೇ ಒಂದು ವಾಹನ ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸ್ತಾ ಇದ್ದರೆ ಸೊ ಅದು ಚಲಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ. ಸೊ ಇಲ್ಲಿ ಇದನ್ನ ಬಿ ಅಂತ ತಗೊಳ್ಳಿ, ಇದನ್ನ ಸಿ ಅಂತ ತಗೊಳ್ಳಿ. ಸೊ ಇದು ಚಲಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ ಅಂದರೆ ABCD, ಹೌದಾ, ABCD ಕ್ಷೇತ್ರಫಲಕ್ಕೆ ಸಮನಾಗಿರುತ್ತೆ. ಸೊ ಇಲ್ಲಿ ವೇಗೋತ್ಕರ್ಷದಿಂದ ವೇಗದ ಪ್ರಮಾಣ ಏನಾರೆ ಬದಲಾವಣೆ ಆಗ್ತಿದ್ರೆ, ಸಾರಿ ಇದನ್ನ ಡಿ ಅಂತ ತಗೊಳ್ಳಿ, ಇದನ್ನ ಇ ಅಂತ ತಗೊಳ್ಳಿ. ನೋಡಿ, ಒಂದು ವಾಹನ ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸ್ತಾ ಇದ್ರೆ ಅದು ಚಲಿಸಿರ್ತಕ್ಕಂಥ ದೂರ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ABCD, ಹೌದಾ. ಈ ಒಂದು ಸರಳ ರೇಖೆ ಏನಿದೆ ಅದರ ಕೆಳಗಿನ ಭಾಗ ABCD ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಸೊ ಆದರೆ ವೇಗೋತ್ಕರ್ಷದಿಂದ ವೇಗದ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಸೊ ವೇಗೋತ್ಕರ್ಷದಿಂದ ಕಾಲಕ್ಕೆ ಅನುಗುಣವಾಗಿ ವೇಗದ ಪ್ರಮಾಣ ಜಾಸ್ತಿ ಆಗೋದ್ರಿಂದ ವಾಹನ ಚಲಿಸಿರ್ತಕ್ಕಂಥ ದೂರ ವೇಗ ಕಾಲ ನಕ್ಷೆಯ ABCDE ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಸೊ ಅದು ಚಲಿಸಿದ ದೂರ ಚಲಿಸಿದ ದೂರ ABCDE ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ, ಹೌದಾ. ABCDE ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಸೊ ಈ ABCDE ವಿಸ್ತೀರ್ಣದಲ್ಲಿ ನಾವು ABCD ಕ್ಷೇತ್ರಫಲಕ್ಕೆ ಸಮನಾಗಿದ್ದಾಗ ಈ ABCDನಲ್ಲಿ ನಮಗೇನು ಸಿಗುತ್ತೆ ಅಂದರೆ ABCD ಆಯತ ಸಿಗುತ್ತೆ ಮತ್ತು ADE ತ್ರಿಭುಜ ಸಿಗುತ್ತೆ. ಸೊ ಇದನ್ನು ನಾನು ಈ ರೀತಿ ಬರ್ಕೊಳ್ತೀನಿ. ಸೊ ಇದು ABCD ಆಯತದ ವಿಸ್ತೀರ್ಣ ಪ್ಲಸ್ ತ್ರಿಭುಜ ADE ವಿಸ್ತೀರ್ಣ.
ಇವೆರಡನ್ನು ಕೂಡಿದಾಗ ನಮಗೇನು ಬರುತ್ತೆ ಅಂತ ಹೇಳಿದರೆ ABCDE ವಿಸ್ತೀರ್ಣ ಸಿಗುತ್ತೆ. ಸೊ ABCD ವಿಸ್ತೀರ್ಣ ಅಂದರೆ ಇದು ಆಯತ ಆಗಿರೋದ್ರಿಂದ ಉದ್ದ ಇಂಟು ಅಗಲ ಬರುತ್ತೆ, ಅಂದರೆ AB ಇಂಟು BC ಬರುತ್ತೆ. ಸೊ ಇಲ್ಲಿ AB ಇಂಟು BC ಬರುತ್ತೆ ಪ್ಲಸ್ ತ್ರಿಭುಜ ADE ವಿಸ್ತೀರ್ಣ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಹಾಫ್ ಇಂಟು AD ಇಂಟು, ಹೌದಾ. ಸೊ ಇಲ್ಲಿ ಎತ್ತರ ಯಾವುದಾಗುತ್ತೆ ಅಂದರೆ D ಎತ್ತರ ಆಗುತ್ತೆ, D ಆಗುತ್ತೆ. ಸೊ ಇದು ಈ ನಕ್ಷೆ ಅಂದರೆ ವೇಗೋತ್ಕರ್ಷದಿಂದ ವೇಗದ ಪ್ರಮಾಣ ಜಾಸ್ತಿ ಆಗೋದ್ರಿಂದ ವಾಹನ ಚಲಿಸಿರ್ತಕ್ಕಂಥ ದೂರವನ್ನು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಚಿತ್ರದಲ್ಲಿ ಚಲಿಸಿದ ದೂರ S is equal to AB ಇಂಟು BC ಪ್ಲಸ್ ಹಾಫ್ AD ಇಂಟು DEಗೆ ಸಮಾನವಾಗಿರುತ್ತೆ. ಸೊ ಇವಾಗ ನಾವು ಏನು ತಿಳ್ಕೊಂಡ್ವಿ, ಒಂದು ಕಾಯ ಏಕರೂಪ ವೇಗೋತ್ಕರ್ಷದಿಂದ ಚಲಿಸ್ತಾ ಇದ್ರೆ ಅದರ ವೇಗ ಕಾಲ ನಕ್ಷೆ ಯಾವ ಥರ ಬರುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಒಂದು ವೇಳೆ ಆ ಕಾಯ ಏಕರೂಪವಲ್ಲದ ವೇಗೋತ್ಕರ್ಷದಿಂದ ಅದು ಚಲಿಸ್ತಾ ಇತ್ತು ಅಂತ ಹೇಳಿದ್ರೆ, ಹೌದಾ, ಆಗ ನಮಗೆ ನಕ್ಷೆ ಯಾವ ಥರ ಬರುತ್ತೆ ಅಂದರೆ, ಆಗ ನಕ್ಷೆ ಮಕ್ಕಳು ನಮಗೆ ಸರಳ ರೇಖೆ ಬರಲ್ಲ, ಬದಲಾಗಿ ಏನು ಬರುತ್ತೆ, ಈ ಥರ ಬರುತ್ತೆ, ಹೌದಾ. ಹಿಂಗೆ ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ ವೇಗ ಕಡಿಮೆ ಆಗೋದು, ಕಾಲಕ್ಕೆ ಅನುಗುಣವಾದ ವೇಗ ಕಡಿಮೆ ಆಗೋದು, ಮತ್ತು ಜಾಸ್ತಿ ಆಗೋದು, ಮತ್ತು ಕಡಿಮೆ ಆಗೋದು, ಈ ಥರ ಮಾಡ್ತಾ ಹೋಗುತ್ತೆ. ಈ ಥರ ನಮಗೆ ಒಂದು ಗ್ರಾಫ್ ಸಿಗುತ್ತೆ. ಸೊ ಇದೇನನ್ನು ಸೂಚಿಸಿದೆ, ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಹೊಂದಿರತಕ್ಕಂಥ ಚಲನೆ ಉಳ್ಳ ವೇಗ ಕಾಲದ ನಕ್ಷೆಯನ್ನು ಸೂಚಿಸುತ್ತೆ. ಈಗ ಒಂದು ವೇಳೆ ಈಗ ವೇಗ ಕಾಲದೊಂದಿಗೆ ಕಡಿಮೆ ಆಗ್ತಾ ಇದೆ, ಹೌದಾ. ಕಾಲದೊಂದಿಗೆ ಅಂದರೆ ಏಕರೂಪವಲ್ಲದ ವೇಗದಲ್ಲಿ ಕಾಲದೊಂದಿಗೆ ಬದಲಾವಣೆ ಹೊಂದುವ ಕಾಯದ ವೇಗ ಯಾವ ಥರ ಬರುತ್ತೆ, ಕಾಲದೊಂದಿಗೆ ಕಾಯದ ವೇಗ ಕಡಿಮೆ ಆಗ್ತಾ ಇದೆ. ಸೊ ಅದರ ನಕ್ಷೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಕಾಲದೊಂದಿಗೆ ಕಾಯದ ವೇಗ ಕಡಿಮೆ ಆಗ್ತಾ ಇದೆ ನೋಡಿ, ಇಲ್ಲಿ 0 ಇದ್ದಾಗ 0 ಇದೆ, ಇದು 5 ಸೆಕೆಂಡಲ್ಲಿದ್ದಾಗ ಕಾಯದ ವೇಗ ಇಷ್ಟಿತ್ತು, 40 km/h ಇತ್ತು, ಹೌದಾ. ನೆಕ್ಸ್ಟು 10ನೇ ಸೆಕೆಂಡಿಗೆ ಬಂದಾಗ ಅದು 30ಕ್ಕೆ ಬಂತು, 15ಕ್ಕೆ ಬಂದಾಗ ಅದು 20ಕ್ಕೆ ಬಂತು, 20ಕ್ಕೆ ಬಂದಾಗ ಅದು 10ಕ್ಕೆ ಬಂತು ಅಂತ ತಿಳ್ಕೊಳ್ಳಿ. ಅಂದರೆ ಕಾಲದೊಂದಿಗೆ ಕಾಯದ ವೇಗ ಕಡಿಮೆ ಆಗ್ತಾ ಬಂದಾಗ ನಮಗೆ ನಕ್ಷೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಇದನ್ನು ಗ್ರಾಫಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದರೆ, ಸೊ 5 ಇದ್ದಾಗ ಎಷ್ಟಿದೆ, 40 ಇದೆ ನೋಡಿ, ಇಲ್ಲಿ ಬರುತ್ತೆ. ಸೊ ಅದೇ ರೀತಿ 10 ಇದ್ದಾಗ, ಹೌದಾ, 10ನೇ ನಿಮಿಷದಲ್ಲಿ 10 ಅಥವಾ 10ನೇ ಸೆಕೆಂಡಲ್ಲಿ ಅದರ ವೇಗ 30 ಇದೆ. 15ರಲ್ಲಿ ಅದರ ವೇಗ ಎಷ್ಟಿದೆ ಅಂತ ಹೇಳಿದರೆ 20 ಇದೆ. ದೆನ್ 20ರಲ್ಲಿ ಎಷ್ಟಿದೆ ಅಂತ ಹೇಳಿದರೆ 10 ಇದೆ ಅಂತ ಹೇಳಿದರೆ, ಸೊ ಅದರ ಒಂದು ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ ನೋಡಿ. ಇದನ್ನೆಲ್ಲ ಸೇರಿಸಿದ್ರೆ ಈ ಥರ ಡೌನ್ವರ್ಡ್ ನಕ್ಷೆ ಬರುತ್ತೆ, ಹೌದಾ. ಸೊ ಈ ನಕ್ಷೆಯನ್ನು ಸೂಚಿಸುತ್ತೆ. ಇಲ್ಲಿ ವೇಗ ಕಾಲ ನಕ್ಷೆಯಲ್ಲಿ ಕಾಲದೊಂದಿಗೆ ವೇಗ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ಸೂಚಿಸುತ್ತೆ ಮಕ್ಕಳೇ. ಈಗ ನೆಕ್ಸ್ಟು ನಕ್ಷೆ ವಿಧಾನದಿಂದ ಚಲನೆಯ ಸಮೀಕರಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಚಲನೆಯ ಸಮೀಕರಣಗಳನ್ನು ನಕ್ಷಾ ವಿಧಾನದಲ್ಲಿ ಯಾವ ರೀತಿ ಸೂಚಿಸಬಹುದು. ನಕ್ಷೆ ವಿಧಾನದಿಂದ ಚಲನೆಯ ಸಮೀಕರಣ. ಚಲನೆಯ ಸಮೀಕರಣಗಳನ್ನು ನಕ್ಷಾ ವಿಧಾನದಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಈಗ ಒಂದು ವೇಳೆ ಒಂದು ವಸ್ತು ಏಕರೂಪ ವೇಗೋತ್ಕರ್ಷದಲ್ಲಿ ಸರಳ ರೇಖೆಯಲ್ಲಿ ಅದು ಚಲಿಸಿದರೆ ಅದರ ಚಲನೆಯಲ್ಲಿ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಗಳಲ್ಲಿ ಅದು ಚಲಿಸಿರ್ತಕ್ಕಂಥ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸ್ತಕ್ಕಂಥ ಒಂದು ಸಮೀಕರಣಗಳನ್ನು ನಾವೇನಂತ ಕರಿತೀವಿ ಅಂದರೆ ಚಲನೆಯ ಸಮೀಕರಣಗಳು ಅಂತ ಕರಿತೀವಿ.
ಸೊ ಈ ಚಲನೆಯ ಸಮೀಕರಣಗಳು ಯಾವ್ಯಾವ ಬರ್ತವೆ ಅಂತ ಹೇಳಿದ್ರೆ, ಮೊದಲನೇದು v ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದು ಮೊದಲನೆಯ ಚಲನೆಯ ಸಮೀಕರಣ, v ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ನೆಕ್ಸ್ಟು ಎರಡನೇದು ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದು ಎರಡನೇ ಒಂದು ಸಮೀಕರಣ. ಸೊ ಇದೇ ರೀತಿ ಮೂರನೇ ಸಮೀಕರಣ ಏನು ಬರುತ್ತೆ ಅಂದರೆ, ಎರಡು ಎ ಎಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಸೊ ಇವು ಈ ಮೂರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಚಲನೆಯ ಸಮೀಕರಣಗಳು ಅಂತ ಕರಿತೀವಿ. ಸೊ ಈ ಚಲನೆಯ ಸಮೀಕರಣಗಳನ್ನು ನಾವು ಗ್ರಾಫ್ ಮುಖಾಂತರ ಯಾವ ರೀತಿ ಈ ಚಲನೆಯ ಸಮೀಕರಣಗಳನ್ನು ಪಡ್ಕೋಬಹುದು ಅಂತ ನೋಡೋಣ. ಸೊ ಈಗ ಇದರಲ್ಲಿ ನಮಗೆ ಏನು ಬರುತ್ತೆ ಅಂತ ಹೇಳಿದರೆ, ವಿ ಅಂತ ಹೇಳಿದರೆ ಏನು, ವಿ ಅಂದರೆ ಅಂತಿಮ ವೇಗ. ಯು ಅಂದರೆ ಗೊತ್ತಿದೆ, ಅದು ಆರಂಭಿಕ ವೇಗ. ವಿ ಅಂದರೆ ಅಂತಿಮ ವೇಗ, ಯು ಅಂದರೆ ಆರಂಭಿಕ ವೇಗ, ಹೌದಾ. ಎಸ್ ಅಂತ ಹೇಳಿದರೆ ಅದು ಟಿ ಕಾಲದಲ್ಲಿ ಚಲಿಸಿರ್ತಕ್ಕಂಥ ದೂರ. ಎಸ್ ಈಸ್ ಈಕ್ವಲ್ ಟು ಟಿ ಕಾಲದಲ್ಲಿ ಕಾಯ ಚಲಿಸಿದ ದೂರ. ನಾವೇನಂತ ಕರಿತೀವಿ, ಎಸ್ ಅಂತ ಕರಿತೀವಿ. ಟಿ ಅಂದರೆ ಕಾಲ ಗೊತ್ತಿದೆ ನಮಗೆ. ಆಮೇಲೆ ಎ ಅಂತ ಹೇಳಿದರೆ ಟಿ ಕಾಲದಲ್ಲಿ ಉಂಟಾದ ವೇಗೋತ್ಕರ್ಷ, ಅದನ್ನು ಎ ಅಂತ ಕರಿತೀವಿ. ಸೊ ಟಿ ಕಾಲದಲ್ಲಿನ ವೇಗೋತ್ಕರ್ಷವನ್ನು ನಾವೇನಂತ ಕರಿತೀವಿ, ಎ ಅಂತ ಕರಿತೀವಿ. ಸೊ ಟಿ ಅಂತ ಹೇಳಿದರೆ ಕಾಲ. ಸೊ ಈ ಮೂರು ಸಮೀಕರಣಗಳಲ್ಲಿರ್ತಕ್ಕಂಥ ವಿ ಅಂದ್ರೇನು, ಈ ಅಂಶಗಳು, ಹೌದಾ, ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳಿ. ವಿ ಅಂದ್ರೇನು, ಎ ಅಂದ್ರೇನು, ನೆಕ್ಸ್ಟ್ ಎಸ್ ಅಂದ್ರೇನು, ಎ ಅಂದ್ರೇನು. ಸೊ ಈಗ ಈ ಮೂರು ಸಮೀಕರಣಗಳನ್ನು ಕೂಡ ನಾವು ನಕ್ಷೆಯ ಮೂಲಕ ಪಡ್ಕೋಬೋದು ಮಕ್ಕಳು, ಹೌದಾ. ಈ ಮೂರು ಸಮೀಕರಣಗಳನ್ನು ನಾವು ನಕ್ಷೆಯಲ್ಲಿ ಪಡ್ಕೋಬೋದು. ಸೊ ನಕ್ಷೆಯ ಮುಖಾಂತರ ಈ ಮೂರು ಸಮೀಕರಣಗಳನ್ನು ಯಾವ ರೀತಿ ನಾವು ಪಡ್ಕೋಬೋದು ಅನ್ನೋದನ್ನು ನೋಡೋಣ. ವೇಗ ಕಾಲ ಈ ಸಂಬಂಧದ ಸಮೀಕರಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ವೇಗ ಕಾಲ ಸಂಬಂಧದ ಸಮೀಕರಣ. ವೇಗ ಕಾಲ ಸಂಬಂಧದ ಸಮೀಕರಣವನ್ನು ನಾವು ನಕ್ಷೆಯ ಮೂಲಕ ಯಾವ ರೀತಿ ಪಡ್ಕೋಬಹುದು ಅಂತ ಸೂಚಿಸ್ತೀವಿ. ಈಗ ಒಂದು ಕಾಯ ಏಕರೂಪ ವೇಗೋತ್ಕರ್ಷದಿಂದ ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ನಾನು ಗ್ರಾಫಲ್ಲಿ ಈ ಥರ ಹಾಕ್ತೀನಿ. ಸೊ ಇದು ಕಾಲ 5, 10, 15, 20, ಸೊ 25 X ಅಕ್ಷದಲ್ಲಿ ಕಾಲ ತಗೊಂಡಿದ್ದೀನಿ. ಅದೇ ವೇಗವನ್ನು Y ಅಕ್ಷದಲ್ಲಿ ತಗೊಂಡಿದ್ದೀನಿ. ವೇಗ 10, 2ನೇ ನಿಮಿಷದಲ್ಲಿ 20, 30, 40, 50 ಈ ಥರ ಇದೆ. Y ಅಕ್ಷದಲ್ಲಿ ನಾನು ವೇಗ ತಗೊಂಡಿದ್ದೀನಿ. ಈಗ ಏಕರೂಪ ವೇಗೋತ್ಕರ್ಷದೊಡನೆ ಚಲಿಸ್ತಕ್ಕಂಥ ಕಾಯದ ವೇಗ ಕಾಲ ನಕ್ಷೆಯಲ್ಲಿ ನೀವು ಯಾವುದರ ಒಂದು ಎ ಬಿಂದುವನ್ನು ಪರಿಗಣಿಸಿ, ಹೌದಾ. ಇಲ್ಲಿಂದ ಯಾವುದೋ ಒಂದು ಬಿಂದು ಎ ಬಿಂದು ಪರಿಗಣಿಸಿ. ಸೊ ಇದನ್ನು ಎ ಅಂತ ತಗೊಳ್ಳಿ. ಸೊ ಇದು ನಮಗೆ ಏಕರೂಪ ವೇಗೋತ್ಕರ್ಷದೊಡನೆ ಚಲಿಸ್ತಾ ಇದ್ದರೆ ನಮಗೆ ಅದರ ನಕ್ಷೆ ಯಾವ ಥರ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಯಾವ ಥರ ಬರುತ್ತೆ ನಕ್ಷೆ, ಅದು ಆ ನಕ್ಷೆ ನಮಗೆ ಒಂದು ಸರಳ ರೇಖಾ ನಕ್ಷೆ ಆಗಿರುತ್ತೆ, ಹೌದಾ. ಸೊ ಈ ಪಾಯಿಂಟನ್ನು ನಾನು ಏನಂತ ಕರಿತೀನಿ, ಬಿ ಅಂತ ಕರಿತೀನಿ, ಆಯ್ತಲ್ಲ. ಸೊ ಈಗ ಎ ಬಿಂದುವಿನಲ್ಲಿ ನಮಗೆ ಆರಂಭಿಕ ವೇಗ ಏನಾಗಿದೆ ಅಂತ ಹೇಳಿದರೆ, ಆರಂಭಿಕ ವೇಗ ಎ ಬಿಂದು ಆಗಿದೆ. ನೆಕ್ಸ್ಟು ಅಂತಿಮ ವೇಗ ಏನಾಗಿದೆ ಅಂತ ಹೇಳಿದರೆ ಬಿ ಬಿಂದು ಆಗಿದೆ, ಹೌದಾ. ಸೊ ಇದು ಟಿ ಕಾಲಾವಧಿಯಲ್ಲಿ ಯು ಆರಂಭಿಕ ವೇಗ ಅಂತ ತಿಳ್ಕೊಳ್ಳಿ, ವಿ ಅಂತಿಮ ವೇಗ ಅಂತ ತಿಳ್ಕೊಳ್ಳಿ. ಆರಂಭಿಕ ವೇಗದ ಬಿಂದು ಏನಾಗಿದೆ ಇಲ್ಲಿ ಎ ಆಗಿದೆ. ಅದೇ ರೀತಿ ಅಂತಿಮ ವೇಗದ ಬಿಂದು ಏನಾಗಿದೆ ಅಂತ ಹೇಳಿದರೆ ಬಿ ಬಿಂದು ಆಗಿದೆ. ಸೊ ಇದು ಏಕರೂಪ ವೇಗೋತ್ಕರ್ಷದೊಡನೆ ಚಲಿಸ್ತಾ ಇದ್ದರೆ ನಮಗೆ ಟಿ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ವೇಗೋತ್ಕರ್ಷ ಏನಾಗಿರುತ್ತೆ ಅಂತ ಹೇಳಿದರೆ ಎ ಆಗಿರುತ್ತೆ. ಸೊ ಈಗ ನಾನು ಬಿ ಬಿಂದುವಿನಿಂದ
ಹೌದಾ. ನನಗೆ ವೈ ಅಕ್ಷಕ್ಕೆ ಲಂಬವಾಗಿ ನೀವು ಏನನ್ನು ಹೇಳಿರಿ ಅಂತ ಹೇಳಿದರೆ ಬಿ ಸಿ ಮತ್ತು ಬಿ ಇಗಳನ್ನು ಹೇಳಿರಿ. ನೋಡಿ ಇಲ್ಲಿ ಬಿ ಇಂದಿನಿಂದ ಬಿ ಸಿ ಹೇಳಿರಿ, ಹೌದಾ. ಇದು ಬಿ ಸಿ. ಅದೇ ರೀತಿ ಬಿ ಬಿಂದುವಿನಿಂದ ಯಾವುದಕ್ಕೆ ಲಂಬವಾಗಿ ಎಕ್ಸ್ ಅಕ್ಷಕ್ಕೆ ಲಂಬವಾಗಿ ನೀವು ಬಿ ಅನ್ನು ಹೇಳಿ. ಸೊ ಇದು ಬಿ. ಏನು ಮಾಡಿದೆ ನಾನು, ಸೊ ಅಂತಿಮ ವೇಗವನ್ನು ತೋರಿಸ್ಬೇಕಂತ ಬಿಂದು ಯಾವುದು ಇಲ್ಲ ಅಂತ ಹೇಳಿದರೆ ಬಿ. ಆ ಬಿ ಬಿಂದುವಿನಿಂದ ವೈ ಅಕ್ಷಕ್ಕೆ ಸಮಾಂತರವಾಗಿ ನಾನು ಬಿ ಸಿ ಎಳೆದಿದ್ದೀನಿ. ಅದೇ ರೀತಿ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಬಿ ಅನ್ನು ಎಳೆದಿದ್ದೀನಿ. ಸೊ ಇಲ್ಲಿ ನಮಗೆ ಇದರಲ್ಲಿ ಈ ಓ ಎ, ಹೌದಾ. ಸೊ ಓ ಎಯಿಂದ ಈಗ ಎ ಬಿಂದುವಿನಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಇನ್ನೊಂದು ರೇಖೆ ಹೇಳ್ತಾರೆ. ಎ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಡಿ ಎಳಿತೀನಿ, ಹೌದಾ. ಅಂದರೆ ಓ ಸಿಗೆ ಸಮಾಂತರವಾಗಿ ನಾನು ಎ ಡಿಯನ್ನು ಎಳಿತೀನಿ. ಸೊ ಇಲ್ಲಿ ನಮಗೆ ಈ ಓ ಸಿ ಆಗಲಿ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕಾಲಾವಧಿಯನ್ನು ಸೂಚಿಸುತ್ತೆ, ಹೌದಾ. ಸೊ ಓ ಡಿನೂ ಕೂಡ ಏನನ್ನು ಸೂಚಿಸುತ್ತೆ, ಕಾಲಾವಧಿಯನ್ನು ಸೂಚಿಸುತ್ತೆ. ಸೊ ಈಗ ಈ ಬಿ ಡಿ ಏನಿದೆ, ಹೌದಾ, ಬಿ ಇಂದ ಡಿ ಇರ್ತಕ್ಕಂಥ ದೂರ. ಸೊ ಇದು ಏನಾಗಿರುತ್ತೆ ಅಂತ ಹೇಳಿದರೆ ಅಂತಿಮ ವೇಗ ಆಗಿರುತ್ತೆ. ಸೊ ಈ ಬಿ ಡಿ ನಮಗೆ ಯಾವ ಥರ ಬರುತ್ತೆ ಅಂದರೆ ಬಿ ಡಿ ಯಾವ ಥರ ಬರ್ಕೋಬೋದು, ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಮೈನಸ್ ಸಿ ಡಿ ಅಂತ ಬರ್ಕೋಬೋದು. ನೋಡಿ ಬಿ ಡಿ ಉದ್ದ, ಹೌದಾ, ಉದ್ದವನ್ನು ಯಾವ ರೀತಿ ನಾವು ಬರ್ಕೋಬೋದು, ಬಿ ಸಿನಲ್ಲಿ ಸಿ ಡಿ ಕಳೆದ್ರೆ ಏನು ಸಿಗುತ್ತೋ ಅದು ಏನನ್ನು ಸೂಚಿಸುತ್ತೆ, ಟಿ ಕಾಲದಲ್ಲಿ ವೇಗದ ಬದಲಾವಣೆಯನ್ನು ಸೂಚಿಸುತ್ತೆ. ಈ ಬಿ ಡಿ ಉದ್ದ ಏನನ್ನು ಸೂಚಿಸುತ್ತೆ, ಟಿ ಕಾಲದಲ್ಲಿ ವೇಗದಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆಯನ್ನು ಸೂಚಿಸುತ್ತೆ. ಸೊ ಈಗ ನಾನು ಓ ಸಿಗೆ ಸಮಾಂತರವಾಗಿ ಏನು ಹೇಳಿದ್ದೀನಿ, ಓ ಸಿಗೆ ಸಮಾಂತರವಾಗಿ ನಾನು ಎ ಡಿ ಹೇಳ್ತೀನಿ. ಸೊ ಈಗ ಬಿ ಸಿ, ಹಾಗಾದರೆ ಬಿ ಸಿ ಯನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂತ ಹೇಳಿದರೆ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಬಿ ಸಿ ಅಂತ ಬರ್ಕೋಬೋದು, ಹೌದಾ. ಸೊ ಬಿ ಸಿ ಈಕ್ವಲ್ಸ್ ಬಿ ಡಿ ಪ್ಲಸ್ ಬಿ ಸಿ ಅಂತ ಬರ್ಕೋಬೋದು, ಆಯ್ತಲ್ಲ. ಸೊ ಈಗ ಡಿ ಸಿ, ಈ ಡಿ ಸಿ ಇದೆಯಲ್ಲ, ಈ ಡಿ ಸಿ ಎಷ್ಟಿದೆ ಅಂದರೆ ಓ ಎ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಓ ಎ ಅಂತ ಬರ್ಕೊಂಡು, ಅಂದರೆ ಡಿ ಸಿ ಉದ್ದ ಎಷ್ಟಿರುತ್ತೆ ಅಂತೇಳಿ ಇದಕ್ಕೆ ಸಮಾಂತರವಾಗಿ ಹೇಳೋದ್ರಿಂದ ಓ ಎ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಈಗ ಇದು ನಮಗೆ ಅಂತಿಮ ವೇಗ ಯಾವುದು, ಅಂತಿಮ ವೇಗ ಬಿ ಸಿ, ಹೌದಾ. ಸೊ ಇದನ್ನು ನಾನು ವಿ ಅಂತ ಬರ್ಕೊಳ್ತೀನಿ, ಬಿ ಸಿ ಇಸ್ ಈಕ್ವಲ್ ಟು ವಿ ಅಂತ ಬರ್ಕೊಳ್ತೀನಿ. ಸೊ ಇಲ್ಲಿ ಬಿ ಡಿ ಇದು ಗೊತ್ತಿಲ್ಲ ನನಗೆ, ಬಿ ಡಿ ಪ್ಲಸ್ ಓ ಎ ಅಂತ ಹೇಳಿದರೆ ಈ ಓ ಎ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಓ ಎ ಇಸ್ ಈಕ್ವಲ್ ಟು ಯು, ಇದು ಆರಂಭಿಕ ವೇಗ, ಹೌದಾ. ಸೊ ಇಲ್ಲಿಂದಲೇ ಸ್ಟಾರ್ಟ್ ಆಗಿರೋದು. ಸೊ ಓ ಎ ಜಾಗದಲ್ಲಿ ನಾನು ಯು ಬರ್ತೀನಿ, ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ವಿ ಬರ್ತೀನಿ, ಓ ಎ ಇಸ್ ಈಕ್ವಲ್ ಟು ಯು ಬರ್ತೀನಿ. ವಿ ಅಂತ ಹೇಳಿದರೆ ಅಂತಿಮ ವೇಗ, ದೆನ್ ಆರಂಭಿಕ ವೇಗ ಅಂತ ಹೇಳಿದರೆ ಯು. ಸೊ ಇಲ್ಲಿ ಹಾಗಾದರೆ ಬಿ ಡಿ ಏನಾಗುತ್ತೆ ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತೆ. ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು. ನಾವು ಬಿ ಡಿಯನ್ನು ಯಾವ ಥರ ಬರ್ಕೋಬೋದು, ವಿ ಅನ್ನು ಹಾಕಿದರೆ ನಮಗೆ ಏನು ಸಿಗುತ್ತೆ, ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಸಿಗುತ್ತೆ. ಸೊ ಇವಾಗ ವೇಗೋತ್ಕರ್ಷ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ವೇಗದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಬೈ ತೆಗೆದುಕೊಂಡ ಕಾಲ. ಸೊ ಇಲ್ಲಿ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ವೇಗದಲ್ಲಿ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ನಮಗೆ ವೇಗೋತ್ಕರ್ಷ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ವೇಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಯಾವುದು ಅಂತ ಹೇಳಿದರೆ ಬಿ ಡಿ,
ಹೌದಾ. ನಮಗೆ ಇಲ್ಲಿ ಆರಂಭಿಕ ವೇಗ ಈ ಪಾಯಿಂಟಲ್ಲಿ ಇತ್ತು, ಅಂತಿಮ ವೇಗ ಈ ಪಾಯಿಂಟಲ್ಲಿ ಇದೆ ಅಂದರೆ ಸೊ ಇಲ್ಲಿ ವೇಗದಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆ ಈ ಡಿಸ್ಟೆನ್ಸನ್ನು ತೋರಿಸುತ್ತೆ. ಸೊ ಇಲ್ಲಿ ಇದನ್ನ ಯಾವ ತಗೋಬೋದು ನಾವು, ಬಿ ಡಿ ಅಂತ ತಗೋಬೋದು. ಬಿ ಡಿ ಡಿವೈಡ್ ಬೈ ಕಾಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕಾಲ ಓ ಸಿ ಕಾಲ, ಹೌದಾ. ಸೊ ಓ ಸಿಗೆ ಸಮಾಂತರವಾಗಿ ನಾನು ಎ ಡಿ ಹೇಳ್ಕೊಂಡಿರೋದ್ರಿಂದ ಕಾಲ ಜಾಗದಲ್ಲಿ ಏನಾಗ್ತದೆ, ನಾನು ಎ ಡಿ ಆಗ್ತದೆ. ಸೊ ಎ ಇಸ್ ಈಕ್ವಲ್ ಟು ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಬಿ ಡಿ ಬೈ ಎ ಡಿ ಬರುತ್ತೆ. ಸೊ ಇಲ್ಲಿ ಕಾಲವನ್ನು ನಾನು ಟಿ ಆರ್ ತಗೊಂಡ್ರೆ ಆಗ ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಟಿ ಬರುತ್ತೆ. ಅಂದರೆ ಇಲ್ಲಿ ಬಿ ಡಿ ಬೆಲೆ ಏನು ಬರುತ್ತೆ ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಎ ಇಂಟು ಟಿ ಆಗುತ್ತೆ. ಬಿ ಡಿ ಇಸ್ ಈಕ್ವಲ್ ಟು ಎ ಇಂಟು ಟಿ ಆಗುತ್ತೆ. ನೋಡಿ ಇದನ್ನ ಈಕ್ವೇಷನ್ ನಂಬರ್ 1ರಲ್ಲಿ ಆದೇಶ ಮಾಡಿದ್ರು, ಸಮೀಕರಣ 1ರಲ್ಲಿ. ಸಮೀಕರಣ 1 ಏನಿದೆ ನಮಗೆ, ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಇದೆ. ಸೊ ಇಲ್ಲಿ ನಾನು ಏನು ಹಾಕ್ತೀನಿ, ಬಿ ಡಿ ಇರೋ ಜಾಗದಲ್ಲಿ ಎ ಟಿಯನ್ನು ಹಾಕ್ತೀನಿ. ಸೊ ಇಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಎ ಟಿ ಹಾಕಿದರೆ ಇದೇನು ಬರುತ್ತೆ, ವಿ ಮೈನಸ್ ಯು ಬರುತ್ತೆ, ಹೌದಾ. ಸೊ ಈಗ ನನಗೆ ಇದರಲ್ಲಿ ಹಾಗಾದರೆ ಈ ಯು ಅನ್ನು ಈ ಕಡೆ ತಗೊಂಡ್ರೆ ಇದೇನು ಸಿಗುತ್ತೆ, ಎ ಟಿ ಪ್ಲಸ್ ಯು ಆಗುತ್ತೆ, ಇಸ್ ಈಕ್ವಲ್ ಟು ವಿ ಆಗುತ್ತೆ. ಅಂದರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಆಗುತ್ತೆ. ಸೊ ಇದು ನಮಗೆ ಚಲನೆಯ 1ನೇ ಸಮೀಕರಣ, ಹೌದಾ. ಸೊ ನಾವು ನಕ್ಷಾ ವಿಧಾನದಲ್ಲೂ ನಕ್ಷೆಯ ಮುಖಾಂತರನೂ ಕೂಡ ನಾವು ಈ ಚಲನೆಯ ಸಮೀಕರಣಗಳನ್ನು ವೇಗ ಕಾಲ ನಕ್ಷೆಯಿಂದ ಪಡ್ಕೋಬಹುದು ಮಕ್ಕಳೇ, ಅಲ್ವಾ. ಸೊ ಇವಾಗ ನಾವು ವೇಗ ಕಾಲದ ಸಂಬಂಧದ ಸಮೀಕರಣವನ್ನು ತಿಳ್ಕೊಂಡಿದ್ದೀವಿ. ವೇಗ ಕಾಲದ ಸಂಬಂಧದ ಸಮೀಕರಣ ಯಾವುದು ಅಂದರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಅದೇ ರೀತಿ ಸ್ಥಾನ ಮತ್ತು ಕಾಲಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥ ಸಮೀಕರಣ ನೋಡಿ, ಸ್ಥಾನ ಮತ್ತು ಕಾಲದ ಸಂಬಂಧದ ಸಮೀಕರಣ ಯಾವ ರೀತಿ ಬರುತ್ತೆ. ಸೊ ಈಗ ಯಾವುದೇ ಒಂದು ವಸ್ತು ಏಕರೂಪ ವೇಗೋತ್ಕರ್ಷ ಏನೊಟ್ಟಿಗೆ ಅದು ಚಲಿಸ್ತಾ ಇದೆ ಅಂತ ತಿಳ್ಕೊಂಡ್ರೆ, ಏಕರೂಪ ವೇಗೋತ್ಕರ್ಷ ಏನಿಂದ ಚಲಿಸ್ತಾ ಇದೆ ಅಂತ ತಿಳ್ಕೊಂಡ್ರೆ ಟಿ ಕಾಲಾವಧಿಯಲ್ಲಿ ಅದು ಚಲಿಸಿರ್ತಕ್ಕಂಥ ದೂರ ಏನಾಗಿರುತ್ತೆ ಅಂತ ಹೇಳಿದರೆ ಎಸ್ ಆಗಿರುತ್ತೆ. ಸೊ ಇಲ್ಲಿ ಈ ವೇಗಕಾಲ ನಕ್ಷೆಯಿಂದ ಎ ಬಿಯ ತಳಭಾಗ ಏನಿದೆ, ಈ ಎ ಬಿಯ ತಳಭಾಗ, ಆ ತಳಭಾಗದ ಕ್ಷೇತ್ರಫಲ ಏನಿದೆ ಅದು ಕಾಯ ಚಲಿಸಿರ್ತಕ್ಕಂಥ ದೂರ ಆಗುತ್ತೆ. ಸೊ ಇಲ್ಲಿ ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ಸೊ ಏನಾಗಿರುತ್ತೆ, ಓ ಎ ಬಿ ಸಿ ಕ್ಷೇತ್ರಫಲ ಆಗಿರುತ್ತೆ. ಓ ಎ ಬಿ ಸಿ ಕ್ಷೇತ್ರಫಲ ಆಗಿರುತ್ತೆ. ಸೊ ಓ ಎ ಬಿ ಸಿ ಕ್ಷೇತ್ರಫಲ ಅಂದರೆ ಇದರಲ್ಲಿ ನಮಗೆ ಇದನ್ನ 2 ಭಾಗ ಮಾಡಿ, ಓ ಎ ಬಿ ಸಿಯನ್ನು ನಮಗೆ ಓ ಎ ಡಿ ಸಿ ಆಯತ ಸಿಗುತ್ತೆ ಮತ್ತು ಎ ಬಿ ಡಿ ತ್ರಿಭುಜ ಸಿಗುತ್ತೆ, ಅವೆರಡು. ಸೊ ಇಲ್ಲಿ ಓ ಎ ಡಿ ಸಿ ಆಯತದ ವಿಸ್ತೀರ್ಣ ಪ್ಲಸ್ ಎ ಬಿ ಡಿ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ, ಹೌದಾ. ಇವೆರಡರ ಕೂಡಿ ನಮಗೆ ಏನು ಸಿಗುತ್ತೆ, ಓ ಎ ಡಿ ಸಿ ಸಿಗುತ್ತೆ. ಸೊ ಇದರಲ್ಲಿ ಈಗ ಓ ಎ ಡಿ ಸಿ ಅಂದರೆ ಇದು ಆಯತ ಆಗಿರೋದ್ರಿಂದ ಅದು ನಮಗೆ ಉದ್ದ ಇಂಟು ಆಗಲ್ಲ, ಅಂದರೆ ಓ ಎ ಇಂಟು ಓ ಸಿ ಆಗುತ್ತೆ. ಸೊ ಇದು ಓ ಎ ಇಂಟು ಓ ಸಿ ಆಗುತ್ತೆ ಪ್ಲಸ್ ಎ ಬಿ ಡಿ ಅಂತ ಹೇಳಿದೆ. ಎ ಬಿ ಡಿ ಅಂದರೆ ತ್ರಿಭುಜ ಸೂತ್ರ ಹಾಕ್ಬೇಕು ನಾವು, ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಅರ್ಧ ಇಂಟು ಪಾದ ಯಾವುದು ಬರುತ್ತೆ, ಎ ಡಿ ಬರುತ್ತೆ, ಎತ್ತರ ಬಿ ಡಿ ಬರುತ್ತೆ. ಸೊ ಹಾಫ್ ಇಂಟು ಎ ಡಿ ಇಂಟು ಎತ್ತರ ಬಿ ಡಿ ಬರುತ್ತೆ, ಆಯಿತಾ. ಸೊ ಈಗ ನಾವು ಗೊತ್ತಿದೆ ಓ ಎ ಅಂತ ಹೇಳಿದ್ರೆ ಏನು, ಓ ಎ ಅಂತ ಹೇಳಿದರೆ ಆರಂಭಿಕ ವೇಗ ಯು, ಓ ಎ ಇಸ್ ಈಕ್ವಲ್ ಟು ಯು. ಸೊ ಇದು ಓ ಎ ಅಂದರೆ ಇದು ಆರಂಭಿಕ ವೇಗ ಯು ಅಂತ ತೊಗೊಳ್ತೀನಿ. ಸೊ ಅದೇ ರೀತಿ ಎ ಡಿ ಅಂತ ಹೇಳಿದರೆ ಓ ಸಿ ಅಥವಾ ಎ ಡಿ, ಓ ಸಿ ಇಸ್ ಈಕ್ವಲ್ ಟು ಎ ಡಿ ಅದೇನಾಗಿರುತ್ತೆ, ಟಿಗೆ ಸಮಾಗಿರುತ್ತೆ, ಕಾಲ ಟಿಗೆ ಸಮಾಗಿರುತ್ತೆ. ನೆಕ್ಸ್ಟು ಬಿ ಡಿ ಅಂದರೆ ಗೊತ್ತಿದೆ ನಮಗೆ, ಬಿ ಡಿ ಇಸ್ ಈಕ್ವಲ್ ಟು ಎ ಟಿ, ಹೌದಾ. ಆಗ ನಾವು ಕಂಡುಹಿಡ್ಕೊಂಡ್ವಿ
ಸೊ ಬಿ ಡಿ ಅಂತ ಹೇಳಿದ್ರೆ ಈಕ್ವಲ್ ಆಗಿರುತ್ತೆ, ಬಿ ಡಿ ಈಕ್ವಲ್ ಟು ಎ ಡಿ ಈಕ್ವಲ್ ಆಗಿರುತ್ತೆ. ಸೊ ಈ ಒಂದು ಅಂಶಗಳನ್ನು ಈ ಒಂದು ಸೂತ್ರದಲ್ಲಿ ಹಾಕಿ. ಸೊ ಇಸ್ ಈಕ್ವಲ್ ಟು ಓ ಎ ಅಂತ ಹೇಳಿದ್ರೆ ಯು ಇಂಟು ಓ ಸಿ ಅಂತ ಹೇಳಿದ್ರೆ ಟಿ ಬರುತ್ತೆ, ಪ್ಲಸ್ ಆಫ್ ಇಂಟು ಎ ಡಿ ಅಂತ ಹೇಳಿದ್ರೆ ಟಿ ಬರುತ್ತೆ, ಇಂಟು ಬಿ ಡಿ ಅಂತ ಹೇಳಿದ್ರೆ ಎ ಟಿ ಬರುತ್ತೆ. ಹೌದಾ? ಸೊ ಈಗ ಇದನ್ನು ನಾವು ಗುಣಿಸಿದರೆ ಇಲ್ಲಿ ಏನು ಬರುತ್ತೆ, ಯು ಇಂಟು ಟಿ ಯು ಟಿ ಆಗುತ್ತೆ. ಹೌದಾ? ಸೊ ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ಯು ಇಂಟು ಟಿ ಯು ಟಿ ಆಗುತ್ತೆ, ಪ್ಲಸ್ ಆಫ್ ಇಂಟು ಎ ಇಂಟು ಟಿ ಇಂಟು ಟಿ ಅಂದರೆ ಆಫ್ ಎ ಟಿ ಸ್ಕ್ವೇರ್ ಆಗುತ್ತೆ, ಆಫ್ ಎ ಟಿ ಸ್ಕ್ವೇರ್. ಸೊ ಇದು ಏನೇನು ಸೂಚಿಸುತ್ತೆ, ಸ್ಥಾನ ಮತ್ತು ಕಾಲದ ಸಂಬಂಧವನ್ನು ಸೂಚಿಸ್ತಕ್ಕಂಥ ಸಮೀಕರಣವನ್ನು ಈ ರೀತಿ ನಾವು ನಕ್ಷೆಯ ಮೂಲಕ ಪಡ್ಕೋಬಹುದು ಅಂತ. ಸೊ ಇವಾಗ ಇದೇ ಒಂದು ವೇಗಾಕಾರ ನಕ್ಷೆಯಲ್ಲಿ ನಾವು ಸ್ಥಾನ ಮತ್ತು ವೇಗಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥ ಸಮೀಕರಣ ಹೇಗೆ ಬರುತ್ತೆ ಅಂತ ನೋಡಿ. ಈಗ ಸ್ಥಾನ ಮತ್ತು ವೇಗಗಳ ಸಂಬಂಧ. ಸ್ಥಾನ ಮತ್ತು ವೇಗಗಳ ಸಂಬಂಧವನ್ನು ಯಾವ ರೀತಿ ಸೂಚಿಸಬಹುದು? ಸಪೋಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೇಗಕಾಲ ನಕ್ಷೆಯಲ್ಲಿ ಒಂದು ವಸ್ತು ಏಕರೂಪ ವೇಗೋತ್ಕರ್ಷ ಏನಿಂದ ಟಿ ಕಾಲಾವಧಿಯಲ್ಲಿ ಎಸ್ ದೂರವನ್ನು ಅದು ಕ್ರಮಿಸಿದೆ ಅಂತ ತಿಳ್ಕೊಂಡ್ರೆ, ಸೊ ಇಲ್ಲಿ ಆ ವಸ್ತು ಚಲಿಸಿರ್ತಕ್ಕಂಥ ದೂರ ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ, ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ತ್ರಾಪಿಜ್ಯ ಓ ಎ ಬಿ ಸಿ ವಿಸ್ತೀರ್ಣ ಆಗಿರುತ್ತೆ. ಆ ವಸ್ತು ಚಲಿಸಿದ ದೂರ ಎಸ್ ಇಸ್ ಈಕ್ವಲ್ ಟು ತ್ರಾಪಿಜ್ಯ ಯಾವುದು ಓ ಎ ಬಿ ಸಿ ವಿಸ್ತೀರ್ಣ. ಈ ದೂರ ಚಲಿಸಿರುತ್ತೆ ಓ ಎ ಬಿ ಸಿ. ಸೊ ಇಲ್ಲಿ ನಮಗೆ ಏನಿದೆ, ತ್ರಾಪಿಜ್ಯ ಓ ಎ ಬಿ ಸಿ ಇದೆ. ಸೊ ತ್ರಾಪಿಜ್ಯದ ಒಂದು ಸೂತ್ರ ಕಂಡಿಡಿಯ, ತ್ರಾಪಿಜ್ಯದ ಸೂತ್ರ ಏನು ಬರುತ್ತೆ ಅಂತ ಗೊತ್ತಿದೆ. ಸೊ ಅದೇನು ಬರುತ್ತೆ ಅಂತೆ, ಅರ್ಧ ಇಂಟು ಪಾದ ಇಂಟು ಎರಡು ಸಮಾಂತರ ಬಾಹುಗಳ ಮೊತ್ತ ಅಂದರೆ ಹಾಫ್ ಇಂಟು ಎರಡು ಸಮಾಂತರ ಬಾಹುಗಳು ಪಾದ ಇಂಟು ಪಾದ ಅಂದರೆ ಇಲ್ಲಿ ಓ ಸಿ ಬರುತ್ತೆ, ಇಂಟು ಎರಡು ಸಮಾಂತರ ಬಾಹುಗಳ ಮೊತ್ತ ಅಂದರೆ ಓ ಎ ಪ್ಲಸ್ ಬಿ ಸಿ ಆಗಿರುತ್ತೆ. ಓ ಎ ಪ್ಲಸ್ ಬಿ ಸಿ ಆಗಿರುತ್ತೆ. ಸೊ ಅರ್ಧ ಇಂಟು ಓ ಸಿ ಇಂಟು ಓ ಎ ಪ್ಲಸ್ ಬಿ ಸಿಗೆ ಸಮ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಓ ಸಿ ಅಂತ ಹೇಳಿದರೆ ಅದು ಕಾಲಾವಧಿ ಟಿ ಅಂತ ಗೊತ್ತಿದೆ ನಮಗೆ. ಸೊ ಹಾಫ್ ಇಂಟು ಓ ಸಿ ಅಂದರೆ ಏನು ಬರುತ್ತೆ, ಕಾಲ ಟಿ ಬರುತ್ತೆ, ಇಂಟು ಓ ಎ ಪ್ಲಸ್ ಬಿ ಸಿ. ಓ ಎ ಅಂತ ಹೇಳಿದರೆ ಇದು ಆರಂಭಿಕ ವೇಗ ಯು ಆಗುತ್ತೆ, ಪ್ಲಸ್ ಬಿ ಸಿ ಅಂತ ಹೇಳಿದರೆ ಅಂತಿಮ ವೇಗ ವಿ ಆಗುತ್ತೆ. ಸೊ ಹಾಫ್ ಇಂಟು ಟಿ ಇಂಟು ಯು ಪ್ಲಸ್ ವಿ. ಸೊ ಇದನ್ನು ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಟಿ ಇಂಟು ಯು ಪ್ಲಸ್ ವಿ. ಸೊ ಈಗ ನಮಗೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಸೂತ್ರದಲ್ಲಿ ಚಲನೆಯ ಮೊದಲನೇ ಸಮೀಕರಣ ಇದರಲ್ಲಿ ನಾನು ಟಿಯನ್ನು ಯಾವ ರೀತಿ ಬರ್ಕೋಬೋದು ಅಂತಂದರೆ, ಸೊ ಇದರಲ್ಲಿ ಟಿ ತಗೊಂಡ್ರೆ ಸೊ ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತೆ. ಹೌದಾ? ಈ ಯು ಈ ಕಡೆ ಬಂದರೆ ವಿ ಮೈನಸ್ ಯು ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಟಿ ಏನು ಬರುತ್ತೆ ಅಂತ ಹೇಳಿದ್ರೆ ವಿ ಮೈನಸ್ ಯು ಬೈ ಎ ಆಗುತ್ತೆ. ಹೌದಾ? ಸೊ ಈ ಟಿನ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡಿ. ಸೊ ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು, ಸೊ ಇದು ವಿ ಮೈನಸ್ ಯು ಬೈ ಏನಿದೆ ಎ ಇದೆ. ಹೌದಾ? ಎ ಇದೆ ಇಂಟು, ಸೊ ಇದನ್ನ ಯು ಪ್ಲಸ್ ವಿ ಇದೆಯಲ್ಲ, ಇದನ್ನ ವಿ ಪ್ಲಸ್ ಯು ಅಂತಲೇ ಬರ್ಕೊಂಡು ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಈಗ ನೋಡಿ ಇದನ್ನ ಒರೆ ಗುಣಾಕಾರ ಮಾಡಿ, ಇಲ್ಲಿ ಎರಡು ಎ ಇದೆ, ಇಲ್ಲಿ ಎಸ್ ಇದೆ. ಸೊ ಎರಡು ಎ ಎಸ್ ಇಸ್ ಈಕ್ವಲ್ ಟು ವಿ ಮೈನಸ್ ಯು
ಇಂಟು ಬಿ ಪ್ಲಸ್ ಯು ಅಂತ ಆಯಿತಾ. ಸೊ ಅದನ್ನು ಇದು ಯಾವ ರೂಪದಲ್ಲಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಇದನ್ನು ನಾವು ಯಾವ ಥರ ಬರ್ಕೋಬೋದು, ಬಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ಇಲ್ಲಿ 2as ಇಸ್ ಈಕ್ವಲ್ ಟು ಏನು ಬರುತ್ತೆ, ಬಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಸೊ ಇದು ನಮಗೆ ಸ್ಥಾನ ಮತ್ತು ವೇಗಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥ ಒಂದು ಸಮೀಕರಣ. ಸೊ ಈಗ ಚಲನೆಯ 3 ಸಮೀಕರಣಗಳನ್ನು ನಾವು ಯಾವ ರೀತಿ ನಕ್ಷೆನಲ್ಲಿ ಪ್ರತಿನಿಧಿಸ್ಬೋದು ಮೂರು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ಈ ಥರ ಇದೆ ಮಕ್ಕಳೇ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷ ವೇಗವನ್ನು ಪಡೆಯಲು ಚಲಿಸಿದ ತೂಕ ಚಲಿಸಿದ ದೂರ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನು ಕಂಡುಹಿಡಿಯಬೇಕು, ವೇಗೋತ್ಕರ್ಷ ಕಂಡುಹಿಡಿಯಬೇಕು ಮತ್ತು ಚಲಿಸಿರ್ತಕ್ಕಂಥ ದೂರ ಕಂಡುಹಿಡಿಯಬೇಕು, ಹೌದಾ. ಸೊ ಫಸ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ, ನಿಶ್ಚಲ ಸ್ಥಿತಿ ಅಂತ ಹೇಳಿದರೆ ಅದು ಆರಂಭಿಕ ವೇಗ ಏನಾಗಿರುತ್ತೆ, ಯು ಬೆಲೆ 0 ಆಗಿರುತ್ತೆ, ಹೌದಾ. ಸೊ 5 ನಿಮಿಷಗಳಲ್ಲಿ 70 km/h ವೇಗವನ್ನು ಪಡ್ಕೊಳ್ಳುತ್ತೆ, ಆಯಿತಾ. ನಮಗಿಲ್ಲಿ 5 ನಿಮಿಷದಲ್ಲಿ 72 km/h ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ನಮಗೇನಾದ್ರೆ ಗಂಟೆನಲ್ಲಿ ಇದ್ದಿದ್ರೆ ಇದು km/h ಇರಬೇಕಾಗಿತ್ತು, ಅಲ್ಲಿ ನಿಮಿಷದಲ್ಲಿದೆ. ಅದಕ್ಕಾಗಿ ಏನು ಮಾಡಬೇಕು, ಎರಡನ್ನು ಕೂಡ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ಸೊ ಕಾಲ ಟಿ ಇಸ್ ಈಕ್ವಲ್ ಟು 5 ನಿಮಿಷ. ಸೊ 5 ನಿಮಿಷ ಅಂತ ಹೇಳಿದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂತ ಹೇಳಿದರೆ 300 ಸೆಕೆಂಡ್ ಟೈಮ್ ಆಯಿತು. ಕಾಲ 300 ಸೆಕೆಂಡ್, ಆಯಿತಾ. ಸೊ ಇಲ್ಲಿ ವೇಗ ವಿ ಬೆಲೆ ಏನಿದೆ ಅಂತ ಹೇಳಿದರೆ 72 m/s ಇದೆ, ಹೌದಾ. ಅಂತಿಮ ವೇಗ ವಿ ಇಸ್ ಈಕ್ವಲ್ ಟು 72 km/h ಇದೆ, ಹೌದಾ. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತೀವಿ. ಸೊ 72 ಇಂಟು 1 ಕಿಲೋಮೀಟ್ರಿಗೆ 1000 ಮೀಟ್ರು ಡಿವೈಡ್ ಬೈ 1 ಗಂಟೆಗೆ 3600 ಸೆಕೆಂಡ್. ಸೊ ಇದನ್ನು ಡಿವೈಡ್ ಮಾಡಿದರೆ ನಮಗೆ 0 ಕ್ಯಾನ್ಸಲ್ ಆಗುತ್ತೆ. 36 72 ಅಂದರೆ ಸೊ ಇದು 20 m/s ಆಗುತ್ತೆ. ಅಂತಿಮ ವೇಗ 20 m/s ಆಗುತ್ತೆ. ಆರಂಭಿಕ ವೇಗ ಏನಿದೆ 0 ಇದೆ, ಕಾಲ ಎಷ್ಟಿದೆ 300 ಸೆಕೆಂಡ್ ಇದೆ. ಸೊ ಈಗ ನಾವೇನು ಪಡ್ಕೋಬೇಕು, ಮೊದಲನೇದು ವೇಗೋತ್ಕರ್ಷ ಕಂಡುಹಿಡಿಯಬೇಕು, ಹೌದಾ. ಸೊ ವೇಗೋತ್ಕರ್ಷ ಕಂಡುಹಿಡಿಯೋ ಸೂತ್ರ ಏನು, ವೇಗೋತ್ಕರ್ಷ ಅಂದರೆ ಏನು, ಎ, ಹೌದಾ. ನಮ್ಮ ಒಂದು ಸಮೀಕರಣದಲ್ಲಿ ಏನು ಬರುತ್ತೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿನಲ್ಲಿ ಎ ಬರುತ್ತೆ ನೋಡಿ. ಸೊ 3 ಚಲನೆಯ ಸಮೀಕರಣದಲ್ಲಿ ಯಾವ್ದು ತಗೋಬೇಕು ಅಂತ ನಿಮಗೆ ನೆನಪಿಡಬೇಕು. ನಮಗೆ ಯಾವುದು ಚರಾಂಶಗಳು ಬೇಕಾಗಿದೆ ಅದನ್ನು ತಗೋಬೇಕು. ಸೊ ಇದನ್ನು ತಗೊಂಡ್ರೆ
ವಿನೂ ಇದೆ, ಯುನೂ ಇದೆ, ಮತ್ತು ಟಿನೂ ಇದೆ, ಹೌದಾ? ಸೊ ಎ ಕಂಡುಹಿಡಿಬೋದು ಇದರಲ್ಲಿ. ಸೊ ಇಲ್ಲಿ ಎ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ವಿ ಮೈನಸ್ ಯು ಬೈ ಟಿ ಆಗುತ್ತೆ, ಆಯಿತಾ? ಸೊ ಇಲ್ಲಿ ವಿ ಅಂತ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್ ಇದೆ, ಮೈನಸ್ ಯು ಬೆಲೆ ಏನಿದೆ ಅಂತ ಹೇಳಿದ್ರೆ 0 ಇದೆ. ನೆಕ್ಸ್ಟು ಕಾಲ ಎಷ್ಟಿದೆ ನಮಗೆ, ಇದು 300 ಸೆಕೆಂಡ್ ಇದೆ, ಹೌದಾ? ಸೊ ಇದು 20/300 ಆಗುತ್ತೆ. 20/300 ಅಂದರೆ 2/30 ಆಗುತ್ತೆ. 2/30 ಅಂದರೆ 1/15 ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 1/15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನಿದು ಮೇಲ್ಗೋತ್ಕರ್ಷ. ನೆಕ್ಸ್ಟು ಎರಡನೇದು ಏನು ಕೇಳಿದರೆ, ಚಲಿಸಿದ ದೂರ ಕೇಳಿದ್ದಾರೆ. ಕಾಯ ಚಲಿಸಿರ್ತಕ್ಕಂಥ ದೂರ, ಚಲಿಸಿದ ದೂರ ಅಂತ ಹೇಳಿದ್ರೇನು ಎಸ್. ಸೊ ಎಸ್ ಅನ್ನು ಯಾವ ರೀತಿ ಕಂಡಿದ್ದೀವಿ ನಾವು? ಸೊ ಇದು ಗೊತ್ತಿದೆ ನಮಗೆ, 2 AS ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಸೂತ್ರ ಆಗ್ತದೆ. ಇದರಲ್ಲಿ ಎಸ್ ಬರುತ್ತೆ, ಹೌದಾ? ಇದು ನಮಗೆ ಏನು ಗೊತ್ತಿದೆ, ವಿನೂ ಗೊತ್ತಿದೆ. ಸೊ ಇದನ್ನು ಹಾಕ್ಬೋದು. ಸೊ ಇಲ್ಲಿ ನಮಗೆ ಬರೀ ಎಸ್ ಮಾತ್ರ ಬೇಕಾಗಿರೋದ್ರಿಂದ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a. ಸೊ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಅಂದರೆ ಅಂತಿಮ ವೇಗ, ಹೌದಾ? ಸೊ ಅಂತಿಮ ವೇಗ ಎಷ್ಟಿದೆ, 20 ಇದೆ. ಸೊ ವಿ ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಆಗುತ್ತೆ, ಮೈನಸ್ ಯು ಸ್ಕ್ವೇರ್. ಯು ಅಂತ ಹೇಳಿದರೆ ಆರಂಭಿಕ ವೇಗ, ಇದು 0 ಇದೆ, ಅಲ್ಲಿ 0 ಆಗುತ್ತೆ. 2 ಇಂಟು ಎ ಅಂದರೆ 1/15. ಸೊ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 15 ಮೇಲ್ಗಡೆ ಆಗ್ತಿದೆ. ಸೊ ಇದು 400 ಆಗುತ್ತೆ. 200 ಇಂಟು 20 ಇಂಟು 20 ಇಂಟು 15 ಮೇಲ್ಗಡೆ ಹೋದರೆ ಕೆಳಗಡೆ ಏನು ಬರುತ್ತೆ, ನಿಮಗೆ ಬರೀ 2 ಮಾತ್ರ ಉಳ್ಕೊಳುತ್ತೆ, ಹೌದಾ? ಸೊ ಇದನ್ನು ಡಿವೈಡ್ ಮಾಡಿದ್ರೆ 200 400 ಆಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು 3000 ಏನಾಗುತ್ತೆ, ಮೀಟರ್ ಆಗುತ್ತೆ. ಚಲಿಸಿದ ದೂರ ಎಷ್ಟು, 3000 ಮೀಟರ್. ಸೊ ಇದನ್ನೇ ಕಿಲೋಮೀಟರ್ಲ್ಲಿ ಹೇಳ್ತಿದ್ರೆ 1000 ಮೀಟರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್. ದೇರ್ಫೋರ್ ಎಸ್ ಇಸ್ ಈಕ್ವಲ್ ಟು ಇದನ್ನ ಹೇಳ್ಬೋದು 3 ಕಿಲೋಮೀಟರ್ ದೂರ ಚಲಿಸಿದೆ, ಹೌದಾ? ಸೊ ಈ ರೈಲಿನ ವೇಗೋತ್ಕರ್ಷ ಎಷ್ಟಿದೆ ಅಂತ ಹೇಳಿದರೆ 1/15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಮತ್ತು ಈ ರೈಲು ಚಲಿಸಿರ್ತಕ್ಕಂಥ ದೂರ ಎಷ್ಟು ಅಂತ ಹೇಳಿದರೆ 3 ಕಿಲೋಮೀಟರ್ ದೂರವನ್ನು ಚಲಿಸಿದೆ. ಸೊ ಇದೇ ರೀತಿ ನಿಮಗೆ ಇನ್ನೊಂದಷ್ಟು ಸಮಸ್ಯೆಗಳಿದೆ ಅಭ್ಯಾಸದಲ್ಲಿ. ಆ ಸಮಸ್ಯೆಗಳನ್ನು ನೀವು ಮಾಡ್ಕೊಂಡು ಬಂದು ಉಳಿದಿರತಕ್ಕಂಥ ಅಂಶಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.